ಬೆಳಗ್ಗೆ ಎದ್ದು ಗಾಡಿ ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟ್ ಆಯಿತು, ರೇಸ್ ಮಾಡಿದೆ, ಆಫ್ ಆಗೋಯ್ತು. ಗ್ರಾಚಾರ್ ಗಾಂಡ್ ಮಾರಿದ್ದು ಕುದಾಕಿ ಹಾಕ್ತಾರೆ ಅಂತಾರೆ. ಸ್ಟಾರ್ಟ್ ಆಗೋದು ಆಫ್ ಆಗೋದು, ಸ್ಟಾರ್ಟ್ ಆಗೋದು ಆಫ್ ಆಗೋದು, ಇದೇ ಥರ ಮಾಡ್ತಾಯಿತ್ತು. ಇನ್ನೇನು ಮಾಡೋದು, ವಿಧಿ ಇಲ್ಲ, ಸರ್ವಿಸ್ ಸೆಂಟ್ರಿಗೆ ತಗೊಂಡು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಸರ್ವಿಸ್ ಸೆಂಟ್ರಿಗೆ ಹೊರಟೆ. ಆಮೇಲೆ ಇದು ಬರಲ್ಲ, ಅದಕ್ಕೆ ಬಂದೆ ಬೇಡ. ಇವಾಗ ಅಷ್ಟೇ ಬೆಳಗ್ಗೆ ಚೌಕಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಲಾ? ಚೌಕ ಸ್ಟಾರ್ಟ್ ಮಾಡ್ಬಿಟ್ಟು ನೀನು ಮಾಡೋಣ, ಬಿಟ್ಟಣ ಸ್ಟಾರ್ಟ್ ಮಾಡ್ಬಿಟ್ಟು ಒಂದು 2 ನಿಮಿಷ ಬಿಡು ಅಷ್ಟೇ. ಬಿಟ್ಬಿಡ್ಲೆ? 2 ನಿಮಿಷ ಬಿಟ್ಮೇಲೆ ನೀ ಆರಾಮಾಗಿ ಓಡಿಸು, ಏನೂ ಪ್ರಾಬ್ಲಮ್ ಆಗಲ್ಲ. ಇದು ಏನಂದ್ರೆ ಸ್ವಲ್ಪ ಎತ್ತಿದ್ರೆ ಚೇಂಜ್ ಚೌಕದು ಇದು ಅದಕ್ಕೆ ಕೊಟ್ಟಿದ್ದಾನಣ್ಣ. ಗೊತ್ತಾಯ್ತು, ಅದಕ್ಕೆ ಕೊಟ್ಟವನೇ. ಇವಾಗ ಒಂದು 2-3 ದಿನ ನಿಲ್ಸಿದ್ರೆ ಪರವಾಗಿಲ್ಲ, ಅದು ಫುಲ್ ಕೋಲ್ಡ್ ಆಗಿರುತ್ತೆ ಗಾಡಿ ಅನ್ಬೋದು. ಇದು ಏನಂದ್ರೆ ಅಣ್ಣ, ಈಗ ಇದು ಏನಾಗ್ತದೆ ಅಂದ್ರೆ CNG ಇದೆಲ್ಲ ಕರೆಕ್ಟಾಗಿ ಕಟಾಪು ಸ್ಟಾರ್ಟ್ ಮಾಡ್ತೇನೆ ನೀನು, ಸಡನ್ ಆಗಿ ಹೋಗ್ಬಿಡುತ್ತೆ, ಆಮೇಲೆ ಸ್ವಲ್ಪ ಕಟ್ಟೋಣ ಆಗ್ತಾ ಇದೆ. ಅಷ್ಟೊಂದು ಹೆಂಗೆ ಪ್ರಾಬ್ಲಮ್ ಆಗುತ್ತೆ, ಪ್ಲಗ್ ಎಲ್ಲ ಚೆನ್ನಾಗಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇದು ಏನು ಪ್ರಾಬ್ಲಮ್ ಅಲ್ಲ ಅಣ್ಣ, ಏನಾಗಲ್ಲ ತಾನೆ. ಏನಕ್ಕೆ ಭಯ ಅಂದರೆ, ಅಲ್ಲಲ್ಲ ಏನಕ್ಕೆ ಭಯ ಅಂದರೆ ಈ ಗಾಡಿ ಅಂದ್ರೇ ಭಯ ಆಗ್ತೈತೆ. ಎಲ್ಲರೂ ಸ್ವಲ್ಪ ಚಿಕ್ಕದಾಗಿ ಬಂದರೂ 15-20 ಸಾವಿರ ರೂಪಾಯಿ ಇಕ್ಬೇಕಾಗುತ್ತೆ ಅನ್ನೋ ಒಂದು ಭಯ ಐತೆ. ಅದೇನು ಪ್ರಾಬ್ಲಮ್ ಇಲ್ಲ ಅಣ್ಣ. ಇದು ಒಂದೇ ಗಾಡಿ ಅಂತಲ್ಲ, ನಮ್ದು ಹೊಸ ಗಾಡಿನೂ ಬೇಕಾದ್ರೆ ಮುಂದ್ಗಡೆ ನಿಂತಿರ್ತದಲ್ಲ, ಬೆಳಗ್ಗೆ ಒಂದು ಚೆಕ್ ಮಾಡು, ಒಂದು ಶೆಲ್ಫಿಗೆ ನಮ್ಮ ಹೊಸ ಗಾಡಿ ಕೊಡೋ ಗಾಡಿನ ಸ್ಟಾರ್ಟ್ ಆಗಲಿ, ಇದೆಲ್ಲ ಒಳಗಡೆ ಹಾಕಿರ್ತಾವಲ್ಲ, ಮುಂದ್ಗಡೆ ಹಾಕ್ಬೇಕಂದ್ರೆ ಒಂದು ಸೆಲ್ಫ್ ಬಿಡೋ ಸ್ಟಾರ್ಟ್ ಆಗಲ್ಲ, 2-3 ಸೆಲ್ಫ್ ಬಿಡೋ ಸ್ಟಾರ್ಟ್ ಆಗುತ್ತೆ ಗಾಡಿ. ಸ್ಟಾರ್ಟ್ ಸಣ್ಣ ರೇಂಜ್ ಮಾಡ್ರೆ ಬುಟ್ಟು ಮಾಡಿ ಆಫ್ ಆಗ್ಬಿಡುತ್ತೆ. ಹಂಗೆ ಆಗ್ತಾರದು ಇದನ್ನು. ಹಿಂಗೆ ಚೌಕ್ ಎತ್ಬಿಟ್ಟು ಒಂದು ಸ್ವಲ್ಪ ನಿಧಾನ ರೇಂಜ್ ಮಾಡಿದ್ರೆ ರೇಂಜ್ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ನಿನ್ನ ಮೇಲೆ ಧೈರ್ಯ, ಡಾಕ್ಟರ್ ಇದ್ದಾರಲ್ಲ. ಏನು ತಲೆ ಕೆಡ್ಸ್ಕೊಬೇಡ, ನಾ ಪ್ರಾಬ್ಲಮ್ ಅವ್ರ ಮಾಡಿ ಕೊಡೋಣ. ಅದು ಏನು ಅವೆಲ್ಲ ಚಿಕ್ಕಾಪಟ್ಟೆ ಕೆಲಸ, ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲಣ್ಣ. ಸರಿ, ಬ್ಯಾರೆಂದ್ರೆ ಪ್ರಾಬ್ಲಮ್. ಅದು ನಡೆದ್ರೆ ಅದರಲ್ಲೇ ಓಡಿಸ್ಕೊಂಡ್ಬಿಡೋಣ. ಅದು ನಡೆದ್ರೆ ಅದರಲ್ಲೇ ಓಡಿಸ್ಕೊಂಡು ಎಷ್ಟು ದಿವಸ ಓಡಿತು ಓಡ್ಲದೆ. ಸರಿ, ಅದೇನು ಬೇಡ. ಬರಲಾ? ಸರಿ, ಥ್ಯಾಂಕ್ ಯು.